10ನೇ ತರಗತಿಯ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ತಯಾರಿಸುವ ವಿಧಾನ ಮತ್ತು ಅದರ ಉಪಯೋಗಗಳನ್ನು ಕಥೆಯ ಮೂಲಕ ತಿಳಿದುಕೊಳ್ಳುವ ವಿನೂತನ ಪ್ರಯತ್ನ. ಪ್ರಸ್ತುತಿ ರಾಜು ಭೂಶೆಟ್ಟಿ. ಕಥೆಯ ಒಂದು ಟೈಟಲ್ ಈ ರೀತಿಯಾಗಿದೆ: ಮೂರ್ತಿ ಉಳಿಸಿದ ಮಾಯಾಪುಡಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಈ ಕಥೆಯನ್ನು ನಾವು ನೋಡ್ತಾ ಸಾಗೋಣ. ಒಂದು ಚಿಕ್ಕ ಊರಿನಲ್ಲಿ ಪ್ರಣೀತ ಎಂಬ ಶಿಲ್ಪಿ ಇದ್ದನು. ಅವನು ಸುಂದರವಾದ ಮೂರ್ತಿಗಳನ್ನು ತಯಾರಿಸುತ್ತಿದ್ದನು. ಒಂದು ದಿನ ದೊಡ್ಡ ಮೂರ್ತಿಯನ್ನು ತೆಗೆದುಕೊಂಡು ಹೋಗುತ್ತಿದ್ದಾಗ ಅದು ಕೈ ತಪ್ಪಿ ಕೆಳಗೆ ಬಿದ್ದು ಒಡೆದು ಹೋಯಿತು. ಪ್ರಣೀತನಿಗೆ ತುಂಬ ದುಃಖವಾಯಿತು. ಅಷ್ಟರಲ್ಲಿ ಅವನ ಸ್ನೇಹಿತ ಹಾಗೂ ವಿಜ್ಞಾನ ಶಿಕ್ಷಕ ಹರ್ಷಿತ್ ಅಲ್ಲಿಗೆ ಭೇಟಿಯಾಗ್ತಾನೆ. ಅವನು, ಚಿಂತಿಸಬೇಡ ಪ್ರಣೀತ, ಒಡೆದ ವಸ್ತುವನ್ನು ಮತ್ತೆ ಜೋಡಿಸುವ ಒಂದು ಮಾಯಾಪುಡಿ ನನಗೆ ಗೊತ್ತು ಎಂದನು. ಪ್ರಣೀತನು ಆಶ್ಚರ್ಯದಿಂದ ಅದು ಯಾವ ಪುಡಿ ಎಂದು ಕೇಳಿದನು. ಆಗ ಹರ್ಷಿತ್ ನಗು ನಗುತ್ತಾ ಹೇಳಿದನು, ಅದನ್ನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಎಂದು ಕರೆಯುತ್ತಾರೆ. POP, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ತಯಾರಿಕೆ. ಹರ್ಷಿತ್ ಪ್ರಣೀತ್ನನ್ನು ಒಂದು ಕಾರ್ಖಾನೆಗೆ ಕರೆದುಕೊಂಡು ಹೋದನು. ಅಲ್ಲಿ ಕಾರ್ಮಿಕರು ಜಿಪ್ಸಮ್ ಎನ್ನುವ ಬಿಳಿ ಪದಾರ್ಥವನ್ನು ಬಿಸಿ ಮಾಡುತ್ತಿದ್ದರು. ಹರ್ಷಿತ್ ಹೇಳಿದನು, ಜಿಪ್ಸಮ್ಮನ್ನು ಸುಮಾರು 373 ಕೆಲ್ವಿನ್ ತಾಪಮಾನದಲ್ಲಿ ಬಿಸಿ ಮಾಡಿದಾಗ, ಅಂದರೆ ನೆನಪಿನಲ್ಲಿಟ್ಕೋಬೇಕು, ಜಿಪ್ಸಮ್ ಅನ್ನು ಸುಮಾರು 373 ಕೆಲ್ವಿನ್ ತಾಪಮಾನದಲ್ಲಿ ಬಿಸಿ ಮಾಡಿದಾಗ ಅದರಲ್ಲಿ ಇರುವ ನೀರಿನ ಅಂಶದ ಕೆಲವು ಭಾಗ ಹೊರಹೋಗುತ್ತದೆ. ಆಗ ಜಿಪ್ಸಮ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆಗುತ್ತದೆ. ಹೀಗೆ ಉಂಟಾಗುವ ಬಿಳಿ ಪುಡಿಯೇ ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಒಡೆದ ಮೂರ್ತಿಯ ಮರುಜೀವ. ಹರ್ಷಿತ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಪುಡಿಗೆ ಸ್ವಲ್ಪ ನೀರು ಸೇರಿಸಿ ಅದನ್ನು ಒಡೆದ ಮೂರ್ತಿಗೆ ಹಚ್ಚಿದನು. ಆಗ ಸ್ವಲ್ಪ ಸಮಯದ ನಂತರ ಅದು ಗಟ್ಟಿಯಾಗಿ ಕಲ್ಲಿನಂತೆ ಆಯಿತು. ಪ್ರಣೀತ್ ಆಶ್ಚರ್ಯದಿಂದ ಕೇಳಿದನು, ಇದು ಮತ್ತೆ ಹೇಗೆ ಗಟ್ಟಿಯಾಯಿತು ಎಂದು. ಆಗ ಹರ್ಷಿತನು ಉತ್ತರಿಸಿದನು, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನೀರಿನೊಂದಿಗೆ ಸೇರಿ ಮತ್ತೆ ಜಿಪ್ಸಮ್ ಆಗುತ್ತದೆ ಎಂದು. ಹಾಗಾದರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಉಪಯೋಗಗಳನ್ನು ನಾವು ನೋಡುವುದಾದರೆ, ಮುರಿದ ಎಲುಬುಗಳಿಗೆ ಪಟ್ಟಿ ಹಾಕಲು ಬಳಸುತ್ತಾರೆ. ವೈದ್ಯರು ಮುರಿದ ಕೈ ಅಥವಾ ಕಾಲಿಗೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಳಸಿ ಗಟ್ಟಿಯಾದ ಪಟ್ಟಿಯನ್ನು ಹಾಕುತ್ತಾರೆ. ಮೂರ್ತಿಗಳು ಮತ್ತು ಆಟಿಕೆಗಳನ್ನು ತಯಾರಿಸಲು ಇದನ್ನು ಬಳಸಲಾಗುತ್ತೆ. ಮನೆಯ ಅಲಂಕಾರಕ್ಕೆ, ಅಂದರೆ ಮನೆಯ ಗೋಡೆ ಮತ್ತು ಸೀಲಿಂಗ್ ವಿನ್ಯಾಸಗಳಿಗೆ POP ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ಬಳಸುತ್ತಾರೆ. ಚಾಕ್ಪೀಸ್ ತಯಾರಿಸಲು ತಯಾರಿಸಲು ಬಳಸ್ತಾರೆ. ಅಚ್ಚುಗಳನ್ನು ತಯಾರಿಸಲು, ಅಂದರೆ ಮುಖ್ಯವಾಗಿ ಪಾತ್ರೆಗಳು, ಮೂರ್ತಿ ಹಾಗೂ ದಂತ ಚಿಕಿತ್ಸೆಯಲ್ಲಿ ಅಚ್ಚು ತಯಾರಿಸಲು POP ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ಬಳಸುತ್ತಾರೆ ಎಂಬ ವಿವರಣೆಯನ್ನು ಹರ್ಷಿತನು ಪ್ರಣೀತನಿಗೆ ತಿಳಿಸಿದನು. ಇನ್ನು ಮುಂದಿನ ಹಲವಾರು ಪರಿಕಲ್ಪನೆಗಳನ್ನು ಕಥೆಯ ಮೂಲಕ ತಿಳಿದುಕೊಳ್ಳೋಣ. ಧನ್ಯವಾದಗಳು.